ಸೊ ಹೆಲೋ ಮೈ ಡಿಯರ್ ಫ್ರೆಂಡ್ಸ್. ಸೊ ಇವತ್ತು ನಾವು ಗಂಡು ಸಂತಾನೋತ್ಪತ್ತಿ ವ್ಯೂಹ ಅಂತ ಕಾನ್ಸೆಪ್ಟ್ ಡಿಸ್ಕಸ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತದೆ. ಸೊ ಲೆಟ್ ಅಸ್ ಡಿಸ್ಕಸ್. ಗಂಡು ಸಂತಾನೋತ್ಪತ್ತಿ ವ್ಯೂಹವು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡೋ ಭಾಗಗಳು ಮತ್ತು ಅವುಗಳನ್ನು ನಿಷೇಚನಗೊಳಿಸೋದಕ್ಕೆ ತಲುಪಿಸೋ ಭಾಗ. ಸೊ ಇದೇನಪ್ಪ ಅಂದರೆ ಗಂಡು ಸಂತಾನೋತ್ಪತ್ತಿ ವ್ಯೂಹ ಇದೇನಪ್ಪ ಅಂದರೆ ಗಂಡು ಲಿಂಗಾಣ ಉತ್ಪತ್ತಿ ಮಾಡ್ತದೆ ಮತ್ತು ಅದಕ್ಕೇನಪ್ಪ ಅಂತಂದ್ರೆ ನಿಷೇಚನ ಎಲ್ಲಿ ಆಗ್ತಿರ್ತೈತಿಲ್ಲ ಅಲ್ಲಿ ಆ ಸ್ಥಳಕ್ಕೇನಪ್ಪ ಅಂತಂದ್ರೆ ತಲುಪಿಸಬೇಕು. ಆ ಒಂದು ಕಾರ್ಯ ಗಂಡು ಸಂತಾನೋತ್ಪತ್ತಿ ವ್ಯೂಹ ಮಾಡ್ತದೆ. ಸೊ ಅದೆಲ್ಲವೇನಪ್ಪ ಅಂದರೆ ನಾವು ಡಿಸ್ಕಸ್ ಮಾಡೋಣ. ಸೊ ಮುಂದೆ ಹೋಗಂತೆ ಅದೆಲ್ಲ ಇಂತಿ ಕ್ಲಾರಿಫಿಕೇಶನ್ ಆಗ್ತದೆ. ಸೊ ಲೆಟ್ ಅಸ್ ಡಿಸ್ಕಸ್. ಸೊ ಇದು ಗಂಡು ಸಂತಾನೋತ್ಪತ್ತಿ ವ್ಯೂಹ ಅಂತ ಕರಿತೀವಿ. ಸೊ ಡಯಾಗ್ರಾಮ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಕರಿತೀವಿ ನಾವು. ಲೆಟ್ ಅಸ್ ಡಿಸ್ಕಸ್. ಲಿಂಗಾಣುಗಳು ಅಥವಾ ವೀರ್ಯಾಣುಗಳು ವೃಷಣಗಳಲ್ಲಿ ಉತ್ಪತ್ತಿಯಾಗುತ್ತವೆ. ಇವುಗಳು ಕಿಬ್ಬೊಟ್ಟೆ ಹೊರಗೆ ವೃಷಣ ಚೀಲಗಳಲ್ಲಿ ಇರ್ತದೆ. ಯಾಕಂದರೆ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಅವಶ್ಯಕತೆ ಇದೆ. ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಸ್ರವಿಕೆಯಲ್ಲಿ ವೃಷಣದ ಪಾತ್ರದ ಬಗ್ಗೆ ನಾವು ಹಿಂದಿನ ಚರ್ಚಿಸಿದ್ದೇವೆ. ವೀರ್ಯಾಣುಗಳ ಉತ್ಪಾದನೆ ನಿಯಂತ್ರಣ ಜೊತೆಗೆ ಟೆಸ್ಟೋಸ್ಟಿರಾನ್ ಹುಡುಗರಲ್ಲಿ ಪ್ರೌಢಾವ್ಯವಸ್ಥೆ ಸಮಯದಲ್ಲಿ ಕಂಡುಬರುವ ದೈಹಿಕ ಬದಲಾವಣೆಗೆ ಕಾರಣ. ಸೊ ಇಲ್ಲೇನಪ್ಪ ಅಂತಂದ್ರೆ ವೀರ್ಯಾಣುಗಳು ಆಯಿತು ಅಥವಾ ಲಿಂಗಾಣು ಗಂಡು ಲಿಂಗಾಣು ವೃಷಣಗಳಲ್ಲಿ ಉತ್ಪತ್ತಿ ಆಗ್ತದೆ. ಈ ವೃಷಣಗಳಲ್ಲಿ ಉತ್ಪತ್ತಿ ಆಗ್ತದೆ ಯಾಕೆ? ಇದು ನಮ್ಮ ದೇಹ, ಹೌದಾ? ದೇಹದ ಹೊರಗಿರ್ತದೆ ವೃಷಣ. ಸೊ ವೃಷಣ ಒಂದು ಏನಂತೀವಿ ಲೈಕ್ ಒಂದು ಚೀಲಗತೆ ಇರ್ತೈತಿ. ಅದು ಒಂದು ಲೈಕ್ ಕ್ಯಾರಿ ಬ್ಯಾಗ್ ಅಂತ ಹೇಳ್ಬೋದು, ಅಥವಾ ಮೀನ್ಸ್ ಲೈಕ್ ಅ ಪಾಕೆಟ್, ಹೌದಾ? ಹೊರಗಿರ್ತದೆ. ಯಾಕೆ ಇರ್ತೈತಿಯಪ್ಪ ಅಂತಂದ್ರೆ ಇದಕ್ಕೆ ಯಾಕಪ್ಪ ಅಂತಂದ್ರೆ ಇದು ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಇದಕ್ಕೆ ಬೇಕು. ಯಾಕೆ ಬೇಕು? ವೀರ್ಯಾಣುಗಳ ಉತ್ಪಾದನೆಗೆ. ವೆರಿ ಇಂಪಾರ್ಟೆಂಟ್ ಇಟ್ ಈಸ್, ಹೌದಾ? ಸೊ ವೀರ್ಯಾಣುಗಳ ಉತ್ಪಾದನೆಗೆ ವೃಷಣ ಕಿಬ್ಬೊಟ್ಟೆಯ ಹೊರಚೀಲದಲ್ಲಿ ಇರ್ತದೆ. ಯಾಕೆ ಇರ್ತೈತಪ್ಪ ಅಂದರೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ವೀರ್ಯಾಣುಗಳ ಉತ್ಪಾದನೆಗೆ ಅವಶ್ಯಕ. ನೆಕ್ಸ್ಟ್, ಕಡಿಮೆ ಉಷ್ಣ ಅವಶ್ಯಕತೆ ಇದೆ. ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಸ್ರವಿಕೆಯಲ್ಲಿ ಪಾತ್ರ. ಓಕೆ ಫೈನ್, ದಿಸ್ ಲೈನ್ ಇಸ್ ನಾಟ್ ಇಂಪಾರ್ಟೆಂಟ್. ದಿಸ್ ಲೈನ್ ಟೆಸ್ಟೋಸ್ಟೆರಾನ್ ಹುಡುಗರಲ್ಲಿ ಪ್ರೌಢ ಸಮಯದಲ್ಲಿ ಕಂಡು ದೈಹಿಕ ಬದಲಾವಣೆ ಕಾರಣ. ಮತ್ತು ಏನಪ್ಪ ಅಂತಂದ್ರೆ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಏನಪ್ಪ ಅಂತಂದ್ರೆ ಒಂದು ಹಾರ್ಮೋನ್ ಇರ್ತದೆ, ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದು ಟೆಸ್ಟೋಸ್ಟಿರಾನ್ ಅಂತ ಕರಿತೀವಿ. ಅದೇನಪ್ಪ ಅಂತಂದ್ರೆ ಗಂಡು ಏನಪ್ಪ ಅಂದ್ರೆ ಹುಡುಗರಲ್ಲಿ ಏನಪ್ಪ ಅಂತಂದ್ರೆ ಪ್ರೌಢಾವ್ಯಾಸ ಸಂದರ್ಭದಲ್ಲಿ ಏನೇನು ಚೇಂಜಸ್ ಆಗ್ತಾವಲ್ಲ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಮಸಿ ಬರೋದು, ಮುಸ್ಟ್ಯಾಚ್ ಅಂತ ಕರಿತೀವಿ. ಆಮೇಲೆ ಏನಪ್ಪ ಅಂತಂದ್ರೆ ಶಿಶ್ನದ ಗಾತ್ರ ಏನಪ್ಪ ಅಂತಂದ್ರೆ ದೊಡ್ಡ ಆಗುವುದು ಇರ್ಬೋದು. ಸೊ ಅವೆಲ್ಲ ಏನಪ್ಪ ಅಂತಂದ್ರೆ ಬದಲಾವಣೆಗೆ ಏನಪ್ಪ ಅಂತಂತಂದ್ರೆ ಮೊಡೆ ಹೊಡೆಯುವುದು ಅಂತ ಹೇಳ್ತೀವಿ. ಮುಖದ ಮೇಲೆ ಮೊಡೆ ಬರ್ತಾವಲ್ಲ. ಸೊ ಅವು ಎಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಟೆಸ್ಟೋಸ್ಟಿರಾನ್ ಹಾರ್ಮೋನಿನ ಕಾರಣ ಅಂತ ಕರಿತೀವಿ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಅಂತ ಕರಿತೀವಿ. ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಉತ್ಪತ್ತಿಯಾದ ವೀರ್ಯಾಣುಗಳು ವೀರ್ಯನಾಳದ ಮೂಲಕ ವಿತರಣೆ ಆಗುತ್ತದೆ. ವಿತರಣೆ ಅಂದರೆ ಟ್ರಾನ್ಸ್ಫರ್ ಆಗ್ತದೆ, ಹೋಗ್ತದೆ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸಕ್ಕೆ. ವೀರ್ಯನಾಡು ಮೂತ್ರಕೋಶದಿಂದ ಹೊರಟ ನಾಡದೊಂದಿಗೆ ಕೂಡಿಕೊಂಡಿದೆ. ಹೀಗಾಗಿ ಮೂತ್ರ ವಿಸರ್ಜನಾ ನಾಡು ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಸಾಮಾನ್ಯ ಮಾರ್ಗ. ಅಂಡರ್ಸ್ಟ್ಯಾಂಡ್? ಏನಾಗ್ತೈತಿ? ಉತ್ಪತ್ತಿಯಾದ ವೀರ್ಯ ಇದೇನಿರ್ತಾರ ವೃಷಣಗಳಲ್ಲಿ ವೀರ್ಯ ಉತ್ಪತ್ತಿ ಆಗ್ತದೆ. ಇದು ವೀರ್ಯ ಹೆಂಗೆ? ವೀರ್ಯ ಇಲ್ಲಿ ಹೋಗ್ಬೇಕಾದ್ರೆ ಹೊರಗೆ ಹೋಗ್ತೈತಲ್ಲ. ಐ ಹೋಪ್ ನಿಮ್ಗೆ ಗೊತ್ತೈತಿ ಹೆಂಗೆ ಬರ್ತೈತಪ್ಪ. ಸೊ ಪೆನಿಸ್ನಿಂದ ಇದೇಂತಿ ಶಿಶ್ನದ ಮುಖಾಂತರ ಹೊರಗೆ ಬರ್ತೈತಿ. ಸೊ ಬರಬೇಕಂದ್ರೆ ಇದೆಲ್ಲ ಮಾರ್ಗ ಐತಿ. ಹೆಂಗೆ ಬರ್ತೈತಿ ನೋಡ್ರಿ. ಇದು ವೀರ್ಯ ಉತ್ಪತ್ತಿ ಆಗ್ತೈತಲ್ಲ, ಅದು ವೀರ್ಯ ನಾಡ್ ಅಂತದಿ. ಅದರ ಮುಖಾಂತರ ಹಿಂಗೆ ಹೋಗಿ ಹಿಂಗೆ ನೋಡ್ರಿ ಅಡ್ಡ ಹಾಯಿಸಿ ಹಿಂಗೇನಪ್ಪ ಅಂದ್ರೆ ಶಿಶ್ನದ ಮುಖಾಂತರ ಹೊರಗೆ ಬರ್ತದೆ. ಸೊ ಅದು ಹೋಗುವಂಥ ಸಂದರ್ಭದಲ್ಲಿ ಅದ ಹೇಳ್ಯಾರ ವೀರ್ಯನಾಳದ ಮೂಲಕ ವಿತರಣೆ. ಇದು ವೀರ್ಯ ಇದ್ದದ್ದು ವೀರ್ಯನಾಡ ಐತಲ್ಲ, ಇದು ವೀರ್ಯನಾಳದ ಮುಖಾಂತರ ಹೊರಗೆ ಬರುತ್ತದೆ. ಇಲ್ಲಿ ನೋಡ್ರಿ, ಇದು ವೀರ್ಯ ಐತಲ್ಲ, ವೀರ್ಯ ಏನು ಉತ್ಪತ್ತಿ ಆಗ್ತದೆ. ಇದೇಂತಿ ವೀರ್ಯನಾಳದ ಮುಖಾಂತರ ಏನಪ್ಪ ಅಂದರೆ ಹೊರಗೆ ಬರ್ತದೆ. ಓಕೆ, ಸೊ ಅಂಡರ್ಸ್ಟ್ಯಾಂಡ್. ನಾವು ವೀರ್ಯನಾಡು ಮೂತ್ರಕೋಶ ಹೊರಟ ನಾಡದೊಂದಿಗೆ ಕೂಡಿರುತ್ತದೆ. ಇದು ವೀರ್ಯನಾಡ ಐತಲ್ಲ, ಇದು ವೀರ್ಯನಾಡ. ಇದೇನಪ್ಪ ಅಂದರೆ ಮೂತ್ರಕೋಶನು ಇಲ್ಲೇ ನೋಡ್ರಿ, ಇದೊಂದು ನಾಡು ಐತೆ, ಹೌದಾ? ಇದು ಕೂಡ ಏನಪ್ಪ ಅಂತಂದ್ರೆ ಶಿಶ್ನ ಕಡೆ ಹೋಗಿ ಹೊರಗೆ ಹೋಗಕತ್ತೈತಿ. ಮತ್ತು ಇದು ವೀರ್ಯನಾಡು ಏನಪ್ಪ ಅಂತಂದ್ರೆ ಮುಂದೆ ಹೋಗಿ ಇದು ಮೂತ್ರಕೋಶದ ಒಂದು ನಾಡಿದ್ದು ಗೊತ್ತಾ, ಇದು ಹಿಂಗೆ ಬರಾಕತ್ತೈತಿ. ಇದು ಕೂಡ ಇದು ನಾಡ ಬಂದು ಅದಕ್ಕೂ ಜಾಯಿಂಟ್ ಆಗಿ ಎರಡು ಏನಪ್ಪ ಅಂತಂದ್ರೆ ಶಿಶ್ನದ ಹೊರಗೆ ಹೋಗಕತ್ತಾವ. ಅಂದ್ರೆ ನಾವು ಏನು ಹೇಳ್ಬೋದು, ಇದು ಮೂತ್ರಕೋಶದ ಒಂದು ನಾಡ ಅಥವಾ ಒಂದು ನಾಡವು ಏನಪ್ಪ ಅಂತಂದ್ರೆ ವೀರ್ಯನಾಡಿನ ಜೊತೆ ಕೂಡಿ ಅದೇನಪ್ಪ ಅಂದರೆ ಸಾಮಾನ್ಯ ಮಾರ್ಗವಾಗಿ ಅದೇನಪ್ಪ ಅಂತಂದ್ರೆ ಶಿಶ್ನದ ಹೊರಗೆ ಬರ್ತಾವೆ. ಹೌದಲ್ಲೋ? ಕ್ಲಿಯರ್? ಓಕೆ. ಅಂದ್ರೆ ಈಗ ವೀರ್ಯನಾಡನ್ನು ಮತ್ತು ಮೂತ್ರನಾಡಕ್ಕೂ ಕೂಡ ಎರಡು ಸಾಮಾನ್ಯ ಮಾರ್ಗ, ಎರಡು ಕಾಮನ್.
ಎರಡೂ ಏನಪ್ಪ ಅಂದ್ರೆ ಒಂದ ಮಾರ್ಗದಿಂದ ಹೊರಗೆ ಬರ್ತಾವೆ. ಹೌದಾ? ಅಂದ್ರೆ ವೀರ್ಯನಾಡಿನಲ್ಲಿ ವೀರ್ಯ ಅಂದ್ರೆ ವೀರ್ಯಾಣುಗಳು ಕೂಡ ಒಂದ ಮಾರ್ಗದಿಂದ ಬರ್ತಾವೆ, ಮತ್ತು ಮೂತ್ರಕೋಶನಲ್ಲಿ ಉತ್ಪತ್ತಿಯಾದ ಮೂತ್ರವು ಕೂಡ ಏನಪ್ಪ ಅಂದ್ರೆ ಒಂದ ಮಾರ್ಗದಿಂದ ಬರ್ತಾವೆ. ಅಂಡರ್ಸ್ಟೂಡ್? ಸೊ ಮೂರೇ ಮತ್ತು ಸೊ ಅದಕ್ಕಾಗಿ ಮೂತ್ರ ಮತ್ತು ವೀರ್ಯ ಎರಡೂ ಕೂಡ ಒಂದೇ ಮಾರ್ಗದಿಂದ ಬರುತ್ತವೆ. ಅದು ಯಾವುದು? ಮೂತ್ರ ವಿಸರ್ಜನಾ ನಾಡಿನ ಮುಖಾಂತರ. ಅಂಡರ್ಸ್ಟೂಡ್? ಯಾಕ? ಬಿಕಾಸ್ ಎರಡು ಜಾಯಿಂಟ್ ಆಗಿ ನೋಡ್ರಿ, ಇದೊಂದು ನಾಡ ಏನಪ್ಪ ಅಂದ್ರೆ ವೀರ್ಯನಾಡ ಜಾಯಿಂಟ್ ಆಗಿ ಮೂತ್ರ ವಿಸರ್ಜನಾ ನಾಡಿನ ಮುಖಾಂತರ ಸಾಮಾನ್ಯ ಮಾರ್ಗದ ಮುಖಾಂತರದಿಂದ ಹೊರಗೆ ಬರ್ತಾವೆ. ಓಕೆ, ಫೈನ್. ನಾವು ಸೊ ಮೂತ್ರ ಕೆಡುವುದು ಸಾಮಾನ್ಯ ಮಾರ್ಗ. ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೋಸ್ಟೇಟ್ ವೀರ್ಯಕೋಶಗಳಿದ್ದು ಅವು ತಮ್ಮ ಸ್ರವಿಕೆಯನ್ನು ವೀರ್ಯನಾಳಕ್ಕೆ ಸೇರಿಸಿದ. ಈಗ ವೀರ್ಯಾಣು ಒಂದು ದ್ರವದಲ್ಲಿದ್ದು ಅದು ಅವುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ ಮತ್ತು ಅವುಗಳಿಗೆ ಪೋಷಣೆ ಒದಗಿಸುತ್ತದೆ. ಇಲ್ಲಿ ನೋಡ್ರಿ, ವೀರ್ಯನಾಳ ಐತಲ್ಲ, ಇಲ್ಲಿ ನೋಡ್ರಿ ವೀರ್ಯನಾಡಿನ ಮಾರ್ಗ ನೋಡ್ರಿ ಹೆಂಗೈತಿ. ಇದು ನಾವು ಡಿಸ್ಕಸ್ ಮಾಡಿದ್ವಿ, ಇದು ಡಿಸ್ಕಸ್ ಮಾಡಿ. ಇಲ್ಲಿ ನೋಡ್ರಿ ಗ್ರಂಥಿ ಇದಾವೆ. ಇದು ಪ್ರೋಸ್ಟೇಟ್ ಐತಿ, ಇದೆರಡು ಪ್ರೋಸ್ಟೇಟ, ಇದು ವೀರ್ಯಕೋಶಿಗೆ ಗ್ರಂಥಿ. ಸೊ ವೀರ್ಯನಾಡುವಿನ ಮಾರ್ಗದಲ್ಲಿ ಎರಡು ಗ್ರಂಥಿ ಇದಾವೆ, ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯಕೋಶಿಗೆ. ಇವೇನು ಮಾಡ್ತಾವೆ? ಇಂಥದ್ದೇನು ಅವೇನೇನು ಪ್ರೊಡ್ಯೂಸ್ ಮಾಡ್ತಾವಲ್ಲ, ಏನೇನು ಉತ್ಪತ್ತಿ ಆಗ್ತೈತಿ ಇದು ಗ್ರಂಥಿನಲ್ಲಿ, ಅದೇನಪ್ಪ ಅಂದರೆ ಇದು ನಾಡಕ್ಕಿಂತ ಟ್ರಾನ್ಸ್ಫರ್ ಮಾಡಿಬಿಡ್ತಾವೆ. ಇದು ಸಿಕ್ರೇಟ್ ಮಾಡ್ತಾವೆ. ಇಲ್ಲಿ ವೀರ್ಯಕೋಶಿಗೆ ಸಿಕ್ರೇಟ್ ಮಾಡ್ತೈತಿ, ಇದು ಪ್ರೋಸ್ಟೇಟ್ ಕೂಡ ಇಲ್ಲಿ ಸಿಕ್ರೇಟ್ ಮಾಡಿಬಿಡ್ತೈತಿ. ಸೊ ವೀರ್ಯನಾಡು ಏನೋ ವೀರ್ಯಾಣು ಬರ್ತಾವಲ್ಲ, ಅದೇನಪ್ಪ ಅಂದರೆ ಅವೇನೇನೋ ಪ್ರೊಡ್ಯೂಸ್ ಮಾಡಿ ಇಲ್ಲಿ ಸಿಕ್ರೇಟ್ ಮಾಡಿರ್ತಾವಲ್ಲ, ಅದೇನಪ್ಪ ಅಂದರೆ ಎಲ್ಲ ತಗೊಂಡು ಅದೇನಪ್ಪ ಅಂದರೆ ದ್ರವ ಅಥವಾ ಏನಪ್ಪ ಅಂದ್ರೆ ನೀರಿನ ದ್ರವ ಜಲೀಯ ರೂಪದಲ್ಲಿ ಅದೇನಪ್ಪ ಅಂದರೆ ಆಗ್ತದ. ಮತ್ತು ಅದಷ್ಟ ಅಲ್ಲದ ಅದೇನು ಮಾಡ್ತದೆ? ಸೊ ವೀರ್ಯಕೋಶಿಕೆ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಸ್ರವಿಕೆ ಇಲ್ಲಿ ಇದರಿಂದ ತಮ್ಮ ಸ್ರವಿಕೆನಲ್ಲಿ ಇದು ಒಂದು ಇದೇಂತಿ ವೀರ್ಯನಾಡ ಐತಲ್ಲ, ಅಲ್ಲಿ ಸ್ರವಿಸ್ತದೆ. ಇವೆರಡು ಗ್ರಂಥಿ ಸ್ರವಿಸ್ತದ. ಅವಾಗೇನಪ್ಪ ಅಂದ್ರೆ ವೀರ್ಯಾಣುಗಳು ಇದೇನಪ್ಪ ಅಂದ್ರೆ ನಾಡನ್ನು ಹಾಯಿಸಿ ಬರಾಕತ್ತಿರ್ತಾವೆ. ಅವಾಗೇನಪ್ಪ ಅಂದ್ರೆ ಸ್ರವಿಕೆಯನ್ನು ತೆಗೆದುಕೊಂಡು ದ್ರವ ರೂಪದಲ್ಲಿ ಹೋಗ್ತಾವೆ. ದ್ರವ ರೂಪದಲ್ಲಿ ಟ್ರಾನ್ಸ್ಫರ್ ಮಾಡ್ತಾವೆ. ಅದಲ್ಲದ ಇದೇನಪ್ಪ ಅಂದ್ರೆ ಗ್ರಂಥಿಗಳ ಸ್ರವಿಕೆ ಏನಪ್ಪ ಅಂದ್ರೆ ಆ ಒಂದು ವೀರ್ಯಾಣುಗಳಿಗೆ ಏನಪ್ಪ ಅಂದ್ರೆ ಪೋಷಣೆಯನ್ನು ಒದಗಿಸುತ್ತದೆ. ಇಂಪಾರ್ಟೆಂಟ್. ನೆಕ್ಸ್ಟ್, ವೀರ್ಯಾಣುಗಳು ಅತ್ಯಂತ ಸಣ್ಣ ರಚನೆಗಳು, ಮುಖ್ಯವಾಗಿ ಅನುವಂಶೀಯ ವಸ್ತುವನ್ನು ಹೊಂದಿದೆ ಮತ್ತು ಹೆಣ್ಣು ಲಿಂಗನ ಕಡೆ ಚಲಿಸಲ ಉದ್ದನ ಬಾಲವನ್ನು ಹೊಂದಿದೆ. ಹೌದು. ಸೊ ವೀರ್ಯಾಣುಗಳು ಏನಪ್ಪ ಅಂತಂದ್ರೆ ಸ್ಪರ್ಮ್ ಅಂತ ಕರಿತೀವಿ ನಾವು. ಸ್ಪರ್ಮ್ ಹಿಂಗಿರ್ತೈತೆ ನೋಡ್ರಿ. ಆ್ಯಕ್ಚುಲಿ ದೇ ಹ್ಯಾವ್ ನಾಟ್ ಗಿವನ್ ಹಿಯರ್, ಬಟ್ ಇಲ್ಲಿ ಕೊಟ್ಟಿಲ್ಲ, ಆದರೂ ಕೂಡ ನಾನು ಹೇಳಕ್ತೀನಿ ಬಿಕಾಸ್ ಹೈಯರ್ ಸ್ಟಡೀಸ್ನಲ್ಲಿ ಇರ್ತದೆ. ಇದು ಸ್ಪರ್ಮ್ ಅಥವಾ ವೀರ್ಯ ಅಂತ ಕರಿತೇವಿ. ಇದು ವೀರ್ಯ ಏನು ಮಾಡ್ತೈತಪ್ಪ ಅಂತಂದ್ರೆ, ಇದು ವೀರ್ಯ ವೃಷನಲ್ಲಿ ಉತ್ಪತ್ತಿ ಆಗ್ತದೆ. ವೀರ್ಯನಾಡ ಮುಖಾಂತರ ಹಿಂಗೆ ಬರೋ ಟೈಮ್ನಲ್ಲಿ ಏನಪ್ಪ ಅಂದ್ರೆ ಪ್ರೋಸ್ಟೇಟ್ ಗ್ರಂಥಿ ವೀರ್ಯಕೋಶಕ್ಕೆ ಸ್ರವಿಕೆಯನ್ನು ತಗೊಂಡೇನಪ್ಪ ಅಂದರೆ ಇದು ಜಲೀಯ ರೂಪದಲ್ಲಿ ಆಗ್ತದೆ. ಇಲ್ಲ ಅಂತ ಎಲ್ಲ ಫ್ಲೂಯಿಡ್ ಇರ್ತೈತಿ, ಎಲ್ಲ ಜಲೀಯ ರೂಪದಲ್ಲಿ ಐತಿ ಮಿಕ್ಸ್ ಆಗ್ತದೆ. ಮಿಕ್ಸ್ ಆಗಿದೆ ಏನಪ್ಪ ಅಂತಂದರೆ ಅದು ಯಾಕೆ ಮಿಕ್ಸ್ ಆಗ್ತೈತಿ? ಅದೆಲ್ಲ ಏನಪ್ಪ ಅಂದ್ರೆ ಸ್ರವಿಕಿದಕ್ಕೆ ಪೋಷಣೆ ಕೊಡ್ತೈತಿ, ಪ್ರೊಟೆಕ್ಷನ್ ಕೊಡ್ತೈತಿ. ಆಮೇಲೆ ಅದೇನಪ್ಪ ಅಂದ್ರೆ ಮೂತ್ರ ವಿಸರ್ಜನಾ ನಾಡ ಮುಖಾಂತರ ಹೊರಗೆ ಬರ್ತದೆ. ಹೌದಲ್ಲ? ಬರ್ತದೆ. ಇದು ಏನಂತ ಬಹಳ ಸಣ್ಣ ರಚನೆಯಾಗಿದ್ದು ಅನುವಂಶೀಯ ವಸ್ತುನ ಹೊಂದಿದೆ. ಅಂದರೆ ಇದೇನಪ್ಪ ಅಂದ್ರೆ ಜೆನೆಟಿಕ್ ಇನ್ಫಾರ್ಮೇಷನ್ನ ಏನಪ್ಪ ಅಂದ್ರೆ ಸಂಗ್ರಹಿಸ್ತದೆ. ಇದು ಪೇರೆಂಟ ಯಾವಾಗ ಏನಪ್ಪ ಅಂತಂದ್ರೆ ಇದು ಪೇರೆಂಟಿಂದ ಒಂದು ಇನ್ಫಾರ್ಮೇಷನ್ನ ಅದೇನಪ್ಪ ಅಂದರೆ ವೀರ್ಯಕೋಶ ಅಥವಾ ವೀರ್ಯನಲ್ಲಿ ಏನಪ್ಪ ಅಂದರೆ ಇಲ್ಲಿ ಸ್ಟೋರ್ ಆಗಿರ್ತದೆ. ಇದೇ ಅನುವಂಶೀಯ ವಸ್ತುಗಳನ್ನು ಅಥವಾ ಇನ್ಫಾರ್ಮೇಷನ್ನು ಈ ಥರ ಸ್ಟೋರ್ ಇರ್ತದೆ. ಮತ್ತು ಯಾವಾಗೇನಪ್ಪ ಅಂದರೆ ಈಗ ಯಾವುದೋ ಒಂದು ಏನಪ್ಪ ಅಂದರೆ ಹುಡುಗ ಅಥವಾ ಹುಡುಗಿ ಬೇಬಿ ಏನಪ್ಪ ಅಂದ್ರೆ ಹುಟ್ಟಬೇಕಪ್ಪ ಅಂತಂದ್ರೆ ಆ ಟೈಮ್ನಲ್ಲಿ ಇದೇನು ಇನ್ಫಾರ್ಮೇಷನ್ ಐತಲ್ಲ ಅದೇನಪ್ಪ ಅಂತಂದ್ರೆ ಅದನ್ನೇನಪ್ಪ ಅಂತಂದರೆ ಪೇರೆಂಟ್ಗೆ ಅದೇನಪ್ಪ ಅಂತಂದ್ರೆ ಪ್ರೊಡ್ಯೂಸ್ ಮಾಡೋಕೆ ಸಹಾಯ ಆಗ್ತದೆ. ಪೇರೆಂಟ್ ಹೆಂಗಿದ್ದಾನೋ ಹಂಗೆ ಏನಪ್ಪ ಅಂದರೆ ಪ್ರೊಡ್ಯೂಸ್ ಮಾಡೋಕೆ ಹಂಗೆ ಸ್ವಲ್ಪ ಮುಖ ಆಯಿತು, ಮೋತಿ ಆಯಿತು, ಹೌದಲ್ಲೋ? ಸೊ ಅದೇ ರೀತಿ ಏನಪ್ಪ ಅಂದರೆ ಪೇರೆಂಟ್ಸನ್ನು ಕೂಡ ಹೋಲುವಂತಹ ರೀತಿಯಲ್ಲಿ ಏನಪ್ಪ ಅಂತಂದರೆ ಮಗುವನ್ನು ಹುಟ್ಟಿಸುವಂತಹದ್ದು ಏನಪ್ಪ ಅಂದರೆ ವೀರ್ಯ. ಸೊ ಅದಕ್ಕೆ ಏನಪ್ಪ ಅಂದರೆ ಜೆನೆಟಿಕ್ ಇನ್ಫಾರ್ಮೇಷನ್ ಅದೇನಪ್ಪ ಅಂತ ತಗೋದು. ಯಾಕೆ ಜೆನೆಟಿಕ್ ಇನ್ಫಾರ್ಮೇಷನ್ ಇಲ್ಲಿ ತಗೊಂಡೇನಪ್ಪ ಅಂದ್ರೆ ಈ ಥರ ಸಂಗ್ರಹಿಸತಿ. ಯಾವಾಗೇನಪ್ಪ ಅಂತಂದ್ರೆ ಸೆಕ್ಸ್ ಆಗ್ತೈತಲ್ಲ ಅವಾಗೇನಪ್ಪ ಅಂತಂದ್ರೆ ಇದು ಜೆನೆಟಿಕ್ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಮಾಡಿ ಅದು ಬೇಬಿಯನ್ನು ಏನಪ್ಪ ಅಂತಂದ್ರೆ ಪೇರೆಂಟ್ ಗತಿನ ಏನಂತ ಪ್ರೊಡ್ಯೂಸ್ ಮಾಡ್ತದೆ. ಸೊ ಅಂಡರ್ಸ್ಟುಡ್? ಸೊ ಜಸ್ಟ್ ರಿಮೆಂಬರ್ ದ್ಯಾಟ್ ವೀರ್ಯವು ಅನುವಂಶಿಕ ವಸ್ತು ಅಥವಾ ಜೆನೆಟಿಕ್ ಇನ್ಫಾರ್ಮೇಷನನ್ನು ಸಂಗ್ರಹಿಸುತ್ತದೆ. ಓಕೆ, ಫೈನ್. ಇಲ್ಲಿ ನೋಡ್ರಿ, ಮತ್ತು ಹೆಣ್ಣು ಲಿಂಗಾಣುವಿನ ಕಡೆ ಚಲಿಸಲು ಸಹಾಯ ಮಾಡುವ ಉದ್ದನೆ ಬಾಲ ಹೊಂದಿದೆ. ಇಲ್ಲಿ ನೋಡ್ರಿ, ಯು ಕ್ಯಾನ್ ಸಿ ದಿಸ್ ಡಯಾಗ್ರಾಮ್. ಇದು ವೀರ್ಯ ಏನಪ್ಪ ಅಂದರೆ ಒಂದು ದೊಡ್ಡ ಏನಪ್ಪ ಅಂದರೆ ಬಾಲ ಹೊಂದಿದೆ. ಯಾಕೆ ಇದೇನಪ್ಪ ಅಂತಂದ್ರೆ ಅವು ಕೂಡ ಚಲಿಸಲು ಸಹಾಯ ಮಾಡುತ್ತದೆ. ಚಲಿಸಲು ಹೋಗಿ ಸಹಾಯ ಮಾಡುತ್ತದೆ. ಓಕೆ, ದಿಸ್ ಮಚ್ ಇಷ್ಟು ಇವೇನಪ್ಪ ಅಂತಂದರೆ
ರಿಮೆಂಬರ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಈಸಿನೂ ಕೂಡ ಐತಿ. ಸೊ ಇಲ್ಲಿಂದ ಏನಪ್ಪ ಅಂದರೆ ವೀರ್ಯ ಎಲ್ಲಿ ಉತ್ಪತ್ತಿ ಆಗ್ತೈತಿ, ವೃಷಣಗಳಲ್ಲಿ ಯಾಕೆ ಇರ್ತೈತಿ, ವೀರ್ಯನ ಸಾಮಾನ್ಯ ಮಾರ್ಗ ಯಾವುದು, ಆಮೇಲೆ ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರಕೋಶ ಗ್ರಂಥಿಯ ಮಹತ್ವ ಏನು, ಅವೇನಪ್ಪ ಅವು ತಮ್ಮ ಸ್ರವಿಕೆಯನ್ನು ವೀರನಾಡಕ್ಕೆ ವರ್ಗಾಯಿಸತಿ. ಅವಾಗ ವೀರ್ಯಗಳು ಬಂದು ಅದನ್ನು ಅವೇಂತಿ ವೀರ್ಯಗಳು ಅದರಲ್ಲಿ ಬಂದಾಗದಿಂದ ದ್ರವ ರೂಪದಲ್ಲಿ ಟ್ರಾನ್ಸ್ಫಾರ್ಮ್ ಆಗುತ್ತದೆ. ಆಮೇಲೆ ಅದೇನಾಗ್ತೈತಪ್ಪ ಅಂತಂದ್ರೆ ಅದು ಅದಕ್ಕೆ ಪೋಷಣೆ ಮತ್ತು ಏನಪ್ಪ ಅಂದರೆ ಸಂರಕ್ಷಣೆ ಕೊಡ್ತದೆ. ಹೌದಾ, ಈ ರೀತಿ ಬರೀಬೇಕು. ಸೊ ಮುಖ್ಯವಾಗಿ ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರಕೋಶ ಗ್ರಂಥಿ ಏನಪ್ಪ ಅಂದರೆ ಅದೆಲ್ಲಕ್ಕಿಂತ ಪೋಷಣೆಯನ್ನು ಮತ್ತು ಅದಕ್ಕಿಂತ ಜಲೀಯ ರೂಪದಲ್ಲಿ ಪರಿವರ್ತಿಸುವುದು ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ನೆಕ್ಸ್ಟ್ ಈಗ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ. ಇಲ್ಲಿ ನೋಡ್ರಿ, ಡಯಾಗ್ರಾಮ್ ಇಸ್ ಅಗೇನ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಯೋನಿ, ಗರ್ಭಕೋಶ ಕಂಠ, ಗರ್ಭಕೋಶ, ಅಂಡಾಶಯ, ಫೆಲೋಪಿಯನ್ ನಾಡ್, ಅಂಡನಾಡ ಅಥವಾ ಫೆಲೋಪಿಯನ್ ನಾಡ್ ಇವು ಎರಡು ಒಂದ. ಇದಕ್ಕೆ ಅಂಡನಾಡ ಅಂತ ಕರೀತೇವೆ ಅಥವಾ ಫ್ಯಾಲೋಪಿಯನ್ ನಾಡ ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಡಿಸ್ಕಸ್ ಮಾಡೋಣ ಇದ್ರ ಬಗ್ಗೆ. ಹೆಣ್ಣು ಲಿಂಗನ ಅಥವಾ ಅಂಡಕಗಳು ಅಂಡಾಶಯದೊಳಗೆ ಉತ್ಪತ್ತಿ ಆಗುತ್ತೆ. ಅಂಡಾಶಯಗಳು ಕೆಲವು ಹಾರ್ಮೋನ್ ಸ್ರವಿಸುತ್ತದೆ. ಹೆಣ್ಣು ಸಂತಾನ ಇದು ಆಗುತ್ತೆ. ಸೊ ಅದನ್ನು ನಾವು ಡಯಾಗ್ರಾಮ್ ಹೇಳಿದ್ದಿಲ್ಲ, ಅದೇನಪ್ಪ ಅಂದರೆ ಸ್ವಲ್ಪ ನೋಡ್ರಿ. ಆಮೇಲೆ ಇಲ್ಲಿ ಇದು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಏನಪ್ಪ ಅಂದರೆ ಹೆಂಗೆ ಗಂಡು ಸಂತಾನೋತ್ಪತ್ತಿ ವ್ಯೂಹ ಗಂಡು ಲಿಂಗನ ಪ್ರೊಡ್ಯೂಸ್ ಮಾಡ್ತದೆ, ಅದೇ ರೀತಿ ಇದು ಹೆಣ್ಣು ಲಿಂಗನಪ್ಪ ಅಂಡಕ ಅಂತ ಕರಿತೀವಿ. ಅದೇನಪ್ಪ ಅಂತಂದ್ರೆ ಉತ್ಪತ್ತಿ ಮಾಡುತ್ತದೆ. ಇಷ್ಟ ರಿಮೆಂಬರ್ ಮಾಡಿರ್ಲಿಂದ. ನೆಕ್ಸ್ಟ್, ಒಂದು ಹೆಣ್ಣು ಮಗು ಜನಿಸಿದಾಗಲೇ ಅದರ ಅಂಡಾಶಯಗಳು ಸಾವಿರಾರು ಅಪಕ್ವ ಅಂಡಗಳನ್ನು ಹೊಂದಿರುತ್ತದೆ. ಪ್ರೌಢಾವ್ಯವಸ್ಥೆ ತಲುಪಿದಾಗ ಇವುಗಳಲ್ಲಿ ಕೆಲವು ಪಕ್ವವಾಗಲು ಪ್ರಾರಂಭಿಸುತ್ತದೆ. ಪ್ರತಿ ತಿಂಗಳು ಒಂದು ಅಂಡಾಶಯದಿಂದ ಒಂದು ಅಂಡವು ಉತ್ಪತ್ತಿ ಆಗ್ತದೆ. ಅಂಡವು ಅಂಡಾಶಯದಿಂದ ಒಂದು ತಡುವಾದ ಅಂಡನಾಡ ಅಥವಾ ಫೆಲೋಪಿಯನ್ ನಾಡದ ಮೂಲಕ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತದೆ. ಎರಡು ಅಂಡನಾಳಗಳು ಹಿಗ್ಗಬಲ್ಲ ಚೀಲದಂತಹ ರಚನೆಯಾದ ಗರ್ಭಕೋಶದಿಂದ ಸೇರುತ್ತದೆ. ಗರ್ಭಕೋಶದ ಕಂಠದ ಮೂಲಕ ಯೋನಿಗೆ ತೆರೆದುಕೊಳ್ಳುತ್ತದೆ. ಹೌದು, ಒಂದು ಹೆಣ್ಮಗು ಯಾವಾಗ ಜನಿಸಿಲ್ಲ ಅವಾಗ ಏನಪ್ಪ ಅಂದರೆ ಅವ್ನ ಕಡೆಯಿಂದ ಸೆವರಲ್ ಏನಪ್ಪ ಅಂದರೆ ಎಗ್ ಅಂತ ಕರಿತೀವಿ ಅಥವಾ ಅಂಡಾಶಯಗಳು ಅಂತ ಕರಿತೀವಿ. ಅಂಡಾಶಯಗಳು ಬಹಳಷ್ಟು ಸಾವಿರಾರು ಪ್ರಮಾಣದಲ್ಲಿ ಅಂಡಾಶಯಗಳು ಆ ಹುಡುಗಿನಲ್ಲಿ ಇರ್ತದೆ. ಆದರೆ ಆಕೆ ಯಾವಾಗ ಪ್ಯೂಬರ್ಟಿ, ಪ್ರೌಢಾವ್ಯವಸ್ಥೆ, ಟೀನೇಜನ್ನು ತಲುಪಿಸಲ್ಲ ಅವಾಗೇನಪ್ಪ ಅಂದರೆ ಏನಪ್ಪ ಅಂದರೆ ಅಪಕ್ವ ಅಂಡಾಶಯಗಳು ಸಾವಿರಾರು ಇರ್ತದಲ್ಲ, ಅದ್ರಾಗಿನ ಅವೆಲ್ಲಿ ಪಕ್ವವಾಗಲು ಅದೇನಪ್ಪ ಅಂದರೆ ಪಕ್ವವಾಗಲು ಪ್ರಾರಂಭಿಸ್ತದೆ. ಪ್ರತಿ ತಿಂಗಳ ಒಂದು ಅಂಡಾಶಯದಿಂದ ಒಂದು ಅಂಡವು ಉತ್ಪತ್ತಿಯಾಗುತ್ತದೆ. ಪ್ರತಿ ತಿಂಗಳು ಅಂಡಾಶಯದಿಂದ ಇಲ್ಲಿ ನೋಡ್ರಿ, ಪ್ರತಿ ತಿಂಗಳೇನಪ್ಪ ಅಂತಂದರೆ ಅಂಡಾಶಯದಿಂದ ಇಲ್ಲೇನಪ್ಪ ಅಂದರೆ ಯಾವಾಗ ಜನಿಸ್ತಾ ಇತ್ತಲ್ಲ ಯಾರೋ ಮಗು ಹುಡುಗಿ ಎಸ್ಪೆಷಲಿ ಇಲ್ಲಿ ಸಾವಿರಾರು ಏನಪ್ಪ ಅಂದರೆ ಅಂಡಾಶಯ ಅಂಡಕಗಳು ಇರ್ತಾವೆ. ಅಂಡಕ್ಕೆ ಸಾವಿರಾರು ಇರ್ತಾವೆ. ಆದರೆ ಯಾವಾಗಕ್ಕೆ ಪ್ಯೂಬರ್ಟಿ, ಟೀನೇಜ್ನಲ್ಲಿ ಬರ್ತಲ್ಲ ಅದು ಇವೇನಪ್ಪ ಅಂದರೆ ಪಕ್ವವಾಗಲು ಸ್ಟಾರ್ಟ್ ಆಗ್ತದೆ. ಆಮೇಲೆ ಪ್ರತಿ ತಿಂಗಳು ಈ ಅಂಡಾಶಯದಿಂದ ಒಂದೊಂದು ಅಂಡ ಏನಪ್ಪ ಅಂತಂದ್ರೆ ಇಲ್ಲಿಂದ ಏನಪ್ಪ ಅಂದರೆ ಫ್ಯಾಲ್ಯೋಪಿಯನ್ ಟ್ಯೂಬ್ ಅಥವಾ ಅಂಡನಾಳಗಳ ಮುಖಾಂತರ ಇದು ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತದೆ. ಅಂಡರ್ಸ್ಟೂಡ್? ಓಕೆ. ಸೊ ಪ್ರತಿ ತಿಂಗಳು ಒಂದು ತಿಂಗಳಿಗೆ ಒಂದು ಅಂಡಕ ಅಂತ ಕರಿತೀವಿ. ಪ್ರತಿ ತಿಂಗಳು ಒಂದು ಅಂಡಕ ಅಂಡಾಶಯದಿಂದ ಫ್ಯಾಲೋಪಿಯನ್ ಟ್ಯೂಬ್ ಅಥವಾ ಅಂಡನಾಳದ ಮುಖಾಂತರ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತದೆ. ಅಂಡರ್ಸ್ಟೂಡ್? ಫೈನ್. ಸೊ ಅದೇ ಹೇಳಿದ್ದೆ, ಪ್ರತಿ ಒಂದು ಅಂಡಾಶಯದಿಂದ ಒಂದು ಅಂಡವು ಉತ್ಪತ್ತಿ ಆಗುತ್ತದೆ. ಅಂಡಾಶಯದ ಒಂದು ತಡುವಾದ ಅಂಡನ ಅಥವಾ ಫೆಲೋಪಿಯನ್ ನಾಳದ ಮುಖಾಂತರ ಗರ್ಭಕೋಶ ಸಾಗಿಸಬೇಕು. ಕರೆಕ್ಟ್. ಗರ್ಭಕೋಶದ ಕಂಠದ ಮೂಲಕ ಯೋನಿಗೆ ತೆರೆದುಕೊಳ್ಳುತ್ತದೆ. ಇಲ್ಲಿ ನೋಡ್ರಿ, ಇದು ಗರ್ಭಕೋಶ ಐತಲ್ಲ, ಇದು ಗರ್ಭ ಅಥವಾ ವೂಂಬ್ ಅಂತ ಕರೀತೀವಿ. ತಾಯಿಯ ವೂಂಬ ತಾಯಿ, ಹೌದಲ್ಲ. ಸೊ ಇದು ಗರ್ಭಕೋಶ ಏನಪ್ಪ ಅಂದರೆ ಗರ್ಭಕೋಶದ ಕಂಠದ ಮುಖಾಂತರ ಯೋನಿಗೆ ತೆರೆದುಕೊಳ್ಳುತ್ತದೆ. ಹಿಂಗೆ ಡೆಲಿವರಿನೂ ಕೂಡ ಏನಪ್ಪ ಅಂದರೆ ಯಾವಾಗೂ ಮಗು ಜನ್ಮಿಸಿದ್ರೆ ಡೆಲಿವರಿ ಟೈಮ್ನಲ್ಲಿ ಕೂಡ ಹಿಂಗೆ ಮಗು ಬರ್ತೈತಿ ಹೊರಗೆ. ಸೊ ನೋಡ್ರಿ, ಜಸ್ಟ್ ರಿಮೆಂಬರ್, ಗರ್ಭಕೋಶವು ಎಲ್ಲಿ ತೆರಿತೈತಿ ಅಂದ್ರೆ ಗರ್ಭಕೋಶವು ಏನಪ್ಪ ಅಂದರೆ ಗರ್ಭಕೋಶದ ಕಂಠದ ಮುಖಾಂತರ ಯೋನಿಗೆ ತೆರೆದುಕೊಳ್ಳುತ್ತದೆ. ಹಿಂಗೇನಪ್ಪ ಅಂದರೆ ಅದೇ ರೀತಿ ಅದರ ದಿಕ್ಕು ತೆರೆದುಕೊಳ್ಳುವುದನ್ನು ತಿಳಿಸಲಾಗಿದೆ. ಹೌದಾ, ಗೊತ್ತಾಯ್ತಾ? ಸೊ ಗರ್ಭಕೋಶದ ಕಂಠದ ಮುಖಾಂತರ ಯೋನಿಗೆ ತೆರೆದುಕೊಳ್ಳುತ್ತದೆ, ಹೊರಗೆ ಹೋಗ್ತದೆ ಅಂತ. ಸೊ ನೆಕ್ಸ್ಟ್ ನೋಡ್ರಿ, ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಯೋನಿ ಮಾರ್ಗದ ಮೂಲಕ ವೀರ್ಯಾಣುಗಳು ಪ್ರವೇಶಿಸುತ್ತವೆ. ಅವು ಮೇಲ್ಮುಖವಾಗಿ ಚಲಿಸಿ ಅಂಡನಾಳನ್ನು ಪ್ರವೇಶಿಸಿ ಅಂಡವನ್ನು ಫಲಿತಗೊಳಿಸುತ್ತವೆ. ನಿಷೇಚನಗೊಂಡ ಅಂಡ ಅಥವಾ ಯುಗ್ಮಜ ವಿಭಜಿಸಲು ಪ್ರಾರಂಭಿಸುತ್ತದೆ ಮತ್ತು ಜೀವಕೋಶಗಳ ಗೋಡ ಅಥವಾ ಭ್ರೂಣಾಕಾರ ಎಂಬ್ರಿಯೋನು ಉಂಟು ಮಾಡ್ತದೆ. ಈ ಭ್ರೂಣಾಕಾರವನ್ನು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟುಕೊಳ್ಳುತ್ತದೆ. ಅಲ್ಲಿ ಅದು ಬೆಳವನ್ನು ಮುಂದುವರಿಸುತ್ತದೆ ಮತ್ತು ಅಂಗಗಳನ್ನು ಬೆಳೆಸಿ ಭ್ರೂಣವಾಗ್ತದೆ.
ತಾಯಿಯ ದೇಹವು ಮಗುವಿನ ಬೆಳವಣಿಗೆಗಾಗಿ ವಿನ್ಯಾಸಗೊಂಡಿದೆ. ಗರ್ಭಕೋಶವು ಬೆಳೆಯುತ್ತಿರುವ ಭ್ರೂಣ ಸ್ವೀಕರಿಸಲು ಮತ್ತು ಪೋಷಿಸಲು ಪ್ರತಿ ತಿಂಗಳು ತಾನೇ ತಯಾರಿ ಮಾಡಿಕೊಡ್ತದೆ. ಗರ್ಭಕೋಶದ ಒಳಸ್ತರಿ ದಪ್ಪವಾಗುತ್ತದೆ ಮತ್ತು ಬೆಳೆಯುತ್ತಿರುವ ಭ್ರೂಣವನ್ನು ಪೋಷಿಸಲು ಸಾಕಷ್ಟು ರಕ್ತ ಪೂರೈಕೆಯನ್ನು ಹೊಂದಿರುತ್ತದೆ. ಸೊ ಏನಪ್ಪ ಅಂತಂದ್ರೆ ಯಾವಾಗ ಸೆಕ್ಸ್ ಅಥವಾ ಲೈಂಗಿಕ ಸಂಪರ್ಕ ಆಗ್ತೈತೆ ಆ ಟೈಮ್ನಲ್ಲಿ ಏನಾಗ್ತೈತಿ, ಸ್ಪರ್ಮ್ಗಳು ಇದನ್ನ ಹೇಳಿದೆಲ್ಲ ವೀರ್ಯಗಳು ಏನಪ್ಪ ಅಂತಂತಂದ್ರೆ ಯೋನಿಯ ಮುಖಾಂತರ ಹಿಂಗೇನಪ್ಪ ಅಂದರೆ ಯೋನಿಯ ಮುಖಾಂತರ ಏನಪ್ಪ ಅಂದ್ರೆ ಗರ್ಭಕೋಶದ ಹಿಂಗೇನಪ್ಪ ಅಂದರೆ ಪ್ರವೇಶ ಆಗ್ತೈತಿ. ಎಲ್ಲಿ ಏನಪ್ಪ ಅಂದರೆ ಇಲ್ಲಿ ಯೋನಿಯ ಮುಖಾಂತರ ಏನಪ್ಪ ಅಂದರೆ ಪ್ರವೇಶ ಆಗ್ತೈತಿ. ಹಿಂಗೆ ಬರ್ತಾವೆ. ಹಿಂಗೆ ಪ್ರವೇಶ ಆಗಿ ಏನಪ್ಪ ಅಂದ್ರೆ ಹಿಂಗೆ ಟ್ರಾನ್ಸ್ಫರ್ ಆಗಿ ಯಾಕಡೆ ಬರ್ತಾವಪ್ಪ ಫ್ಯಾಲೋಪಿಯನ್ ಟ್ಯೂಬ್ ನಾಡದ ಮುಖಾಂತರ ಇಲ್ಲಿ ಅಂಡಾಶಯದಲ್ಲಿ ಬರ್ತಾವೆ. ಯಾಕೆ ಬರ್ತಾವೆ ಅಂದರೆ ಇಲ್ಲಿ ನಾವು ಮೊದಲೇ ಹೇಳಿದ್ರೆ ಇಲ್ಲಿ ಅಂಡಕಗಳು ಇರ್ತದೆ, ಪಕ್ವವಾದಂತಹ ಅಂಡಕಗಳು ಇರ್ತಾವೆ. ಇವು ಇಲ್ಲಿ ಬಂದೇನಪ್ಪ ಅಂತಂದ್ರೆ ಇವು ಅಂಡಕಗಳು. ಹೌದಾ, ಇದೇನಪ್ಪ ಅಂದರೆ ಅಂಡಕಗಳು ಅಂತ ತಿಳ್ಕೊರಿ. ಇದೇನಪ್ಪ ಅಂದ್ರೆ ವೀರ್ಯ ಏನಪ್ಪ ಅಂದರೆ ಬಂದೆ ಅದು ಯಾವಾಗ ಏನಪ್ಪ ಅಂತಂದ್ರೆ ಜೋಡಿ ಏನಪ್ಪ ಅಂತಂದ್ರೆ ಇದನ್ನು ಈ ಅಂಡಕವನ್ನು ಫಲಿತಗೊಳಿಸುತ್ತದೆ. ಅದಕ್ಕೇನಪ್ಪ ಅಂದರೆ ಯುಗ್ಮಜ ನಿಷೇಚನ ಅಂತ ಕರಿತೀವಿ. ಅವಾಗಿದೇಂತ ಯಾವಾಗೇನಪ್ಪ ಅಂದರೆ ಜಾಯಿಂಟ್ ಫ್ಯೂಸ್ ಆಗ್ತಾವಲ್ಲ ಅವಾಗೇನಪ್ಪ ಅಂದ್ರೆ ಅದೇನಪ್ಪ ಅಂತಂದ್ರೆ ಯುಗ್ಮಜ ಅಥವಾ ಝೈಗೋಟನ್ನು ಏನಪ್ಪ ಅಂತಂದ್ರೆ ಅದೇನಪ್ಪ ಅಂತಂದ್ರೆ ಉತ್ಪಾದಿಸುತ್ತದೆ. ಇದು ಝೈಗೋಟ. ಇವೆರಡೂ ಏನಪ್ಪ ಅಂತಂದರೆ ಫ್ಯೂಸ್ ಆಗಿದ್ರೆ ಇವೆರಡೂ ಸೇರಿದರೆ ಏನಾಗ್ತೈತಿ, ಒಂದು ಯುಗ್ಮಜ ಉಂಟಾಗ್ತದೆ. ಈ ಯುಗ್ಮಜ ಏನಾಗ್ತೈತಪ್ಪ ಅಂತಂದ್ರೆ ಜೀವಕೋಶಗಳ ವಿಭಜನೆ ಅಥವಾ ಕೋಶಗಳ ವಿಭಜನೆ ಹೋಗಿ ಏನೈತಿ ಬಹಳಷ್ಟು ಏನಪ್ಪ ಅಂತಂದ್ರೆ ಇದೇನಪ್ಪ ಅಂದರೆ ಡಿವೈಡ್ ಆಗ್ತದೆ. ಡಿವೈಡ್ ಸೆಲ್ ಏನಪ್ಪ ಅಂದರೆ ಇದರ ಕೋಶಗಳು ಏನಂತ ವಿಭಜನೆಯಾಗಿ ಏನಪ್ಪ ಅಂತಂದ್ರೆ ಬಹಳಷ್ಟು ಏನಪ್ಪ ಅಂದರೆ ವಿಭಜನೆಯೇ ಆಗ್ತದೆ. ಸೊ ಇದೇನಪ್ಪ ಅಂದರೆ ವಿಭಜನೆಯಾಗಿ ಇದೇನಪ್ಪ ಅಂದರೆ ಅದು ಏನಪ್ಪ ಅಂದರೆ ಕೋಶಗಳ ಸಂಖ್ಯೆಯನ್ನು ಹೆಚ್ಚಿಸ್ತದೆ. ಆಮೇಲೆ ಹೆಚ್ಚಿಸಿ ಏನಪ್ಪ ಅಂದರೆ ಇದೇನಪ್ಪ ಅಂದರೆ ಭ್ರೂಣವನ್ನು ಏನಪ್ಪ ಅಂತಂದ್ರೆ ಉತ್ಪಾದಿಸುತ್ತದೆ. ಇದು ಭ್ರೂಣ ಎಲ್ಲಿ ಹೋಗ್ತೈತೆಪ್ಪ ಅಂದರೆ ಇದು ಭ್ರೂಣ ಏನಪ್ಪ ಅಂತಂದ್ರೆ ಇದು ಭ್ರೂಣ ಹಿಂಗೇನ ಇದು ಇಲ್ಲೇ ಫರ್ಟಿಲೈಸೇಷನ್ ಆಗ್ತದ. ಇದು ಫರ್ಟಿಲೈಸೇಷನ್ ಇಲ್ಲಿ ಝೈಗೋಟ್ ಫಾರ್ಮ್ ಆಗ್ತಿಲ್ಲ. ಇದು ಝೈಗೋಟ್ ಏನಪ್ಪ ಅಂದರೆ ಝೈಗೋಟ್ ಫಾರ್ಮ್ ಆಗೈತಿ ಅಂತ ತಿಳ್ಕೊರಿ. ಇದು ಝೈಗೋಟ್ ಏನಪ್ಪ ಹಿಂಗೆ ಹೋಗಿ ಅದು ಯಾಕಡೆ ಹೋಗ್ತೈತಿ, ಇದೇ ಗರ್ಭಕೋಶನಲ್ಲಿ ಹೋಗ್ತದೆ. ಇದು ಗರ್ಭಕೋಶನಲ್ಲಿ ಇದೇನಪ್ಪ ಅಂದರೆ ಯುಗ್ಮಜ ಬಂದೇನಪ್ಪ ಅಂದರೆ ಇದು ಒಡಸ್ತರಿ ಏನಪ್ಪ ಅಂದರೆ ಇದು ನೋಡ್ರಿ ಒಡಸ್ತರಿ ದಪ್ಪ ಆಗ್ತೈತಿ. ಹೌದಾ, ನೋಡ್ರಿ ಒಡಸ್ತರಿ ದಪ್ಪ ಇರ್ತೈತಿ. ಇದು ಒಡಸರಿ ಮೇಲೆ ಏನಪ್ಪ ಅಂದರೆ ಅಂಟಿಕೊಂಡ್ರೆ ಏನಪ್ಪ ಅಂದರೆ ಇದೇನಪ್ಪ ಅಂದರೆ ಮತ್ತೇನಪ್ಪ ಅಂದರೆ ಸೆಲ್ಲ ಡಿವಿಷನ್ ಅಥವಾ ಏನಪ್ಪ ಅಂದ್ರೆ ಜೀವಕೋಶಗಳ ವಿಭಜನೆಗೆ ಹೋಗಿ ಒಂದು ಭ್ರೂಣವನ್ನು ಏನಪ್ಪ ಅಂದರೆ ಇದೇನಪ್ಪ ಅಂತಂದರೆ ಇಲ್ಲಿ ಉತ್ಪಾದಿಸಿದ ನಂತರ ಏನಪ್ಪ ಅಂದರೆ ಉತ್ಪಾದಿಸ್ತೈತಿ. ಮತ್ತು ಇದು ಏನಪ್ಪ ಅಂದರೆ ದೊಡ್ಡ ಒಂದು ಏನಪ್ಪ ಅಂದರೆ ಭ್ರೂಣ ಆಗಿ ಬೆಳೀತದೆ. ಅಂದರೆ ನಥಿಂಗ್ ಬಟ್ ಭ್ರೂಣ. ಆಮೇಲೆ ಅದು ಮುಂದೇನಪ್ಪ ಅಂತಂದ್ರೆ ತನ್ನ ಹೆಂಡತಿ ಅಂಗಗಳನ್ನು ಎಲ್ಲ ಏನಪ್ಪ ಅಂತಂದ್ರೆ ಉತ್ಪಾದಿಸೋದು ಏನಪ್ಪ ಅಂದ್ರೆ ಮಗುವಾಗಿ ಹುಡ್ತದೆ. ಹೌದಾ, ಆಮೇಲೆ ಇದು ಗರ್ಭಕೋಶ ಇದು ಮಗು ಈಗ ಇಲ್ಲಿ ಬೆಳಿತೈತಿ ಅಪ್ಪ ಅಂತ ಇದೆಲ್ಲ ಇದು ರೆಡಿಯೇ ಇರಬೇಕಲ್ಲ. ಸೊ ಇದೇನಪ್ಪ ಅಂದರೆ ಪ್ರತಿ ತಿಂಗಳು ಇದು ಗರ್ಭಕೋಶ ಏನು ಮಾಡ್ತೈತಿ, ರಕ್ತ ಇರಬಹುದು. ಇದೇನಪ್ಪ ಅಂದರೆ ತನ್ನನ್ನು ತಾನೇ ಏನಪ್ಪ ಅಂತಂದ್ರೆ ರೆಡಿ ಮಾಡ್ಕೋತೈತಿ. ಯಾಕಪ್ಪ ಅಂದರೆ ಇಲ್ಲಿ ನಂಗೆ ಈಗ ಮಗು ಬೆಳಿತೈತಿ ಅಪ್ಪ ಅಂದ್ರೆ ಅದಕ್ಕೆಲ್ಲ ಏನಪ್ಪ ಅಂತಂದ್ರೆ ಆಹಾರ ಆಯಿತು, ರಕ್ತ ಆಯಿತು, ಎಲ್ಲೋ ಕೂಡ ಅದಕ್ಕೆ ಬೇಕಲ್ವ. ಸೊ ಅದಕ್ಕಾಗಿ ಗರ್ಭಕೋಶ ಅಂದರೆ ಪ್ರತಿ ತಿಂಗಳು ಏನಪ್ಪ ಅಂತಂದ್ರೆ ತನ್ನ ಏನಪ್ಪ ಅಂದರೆ ಇದು ಭ್ರೂಣ ಅಥವಾ ಏನಪ್ಪ ಅಂತಂದ್ರೆ ಫೀಟಸ್ ಅಂತ ಕರಿತೀವಿ. ಅದಕ್ಕೆ ಅದರ ಬೆಳವಣಿಗೆಗಿಂತ ತನ್ನನ್ನು ತಾನೇ ಏನಪ್ಪ ಅಂದರೆ ರೆಡಿ ಮಾಡಿ ತನ್ನನ್ನು ತಾನೇ ಏನಪ್ಪ ಅಂದರೆ ರೆಡಿಯಾಗಿ ಏನಪ್ಪ ಅಂತಂದರೆ ರಕ್ತ ಆಯಿತು ಅಥವಾ ಆಹಾರವನ್ನು ಅದಕ್ಕೇನಪ್ಪ ಅಂದರೆ ತಲುಪಿಸುವ ಏನಪ್ಪ ಅಂದರೆ ಕಾರ್ಯವನ್ನು ಇದು ಮಾಡ್ತದೆ. ಅಂಡರ್ಸ್ಟುಡ್. ಸೊ ಯಾವಾಗೇನಪ್ಪ ಅಂದರೆ ಇಲ್ಲಿ ಅಂಡಕಗಳಲ್ಲಿ ಸ್ಪರ್ಮಗಳು ಅಥವಾ ವೀರ್ಯಗಳು ಏನಪ್ಪ ಅಂದರೆ ಹಿಂಗೆ ಬರ್ತವೆ. ಹಿಂಗೆ ಬಂದು ಏನಪ್ಪ ಅಂದರೆ ಇದು ಫ್ಯಾಲೋಪಿಯನ್ ಟ್ಯೂಬ್ಗಳ ಮುಖಾಂತರ ಬಂದು ಏನಪ್ಪ ಅಂದರೆ ಇಲ್ಲಿ ಫ್ಯೂಸ್ ಆಗ್ತದೆ. ಜಾಯಿಂಟ್ ಆಗಿ ಏನಪ್ಪ ಅಂದರೆ ಝೈಗೋಟ್ ಫಾರ್ಮ್ ಆಗ್ತದೆ. ಝೈಗೋಟ್ ಅಂದರೆ ನಥಿಂಗ್ ಬಟ್ ಯುಗ್ಮಜ. ಈ ಯುಗ್ಮಜ ಹಿಂಗೇನಪ್ಪ ಅಂದರೆ ಹೆಂಗೆ ಹೋಗ್ತೇವೆ ಮತ್ತು ಫ್ಯಾಲೋಪಿಯನ್ ನಾಡದ ಮುಖಾಂತರ ಹಿಂಗೆ ಹೋಗಿ ಏನಪ್ಪ ಅಂದರೆ ಗರ್ಭಕೋಶಕ್ಕೆ ಸೇರಿಸಲ್ಪಡುತ್ತವೆ. ಈ ಗರ್ಭಕೋಶದಲ್ಲಿ ಇದು ನೋಡಿ ಒಡಸ್ತರಿ ಅಂತ ಕರಿತೀವಿ. ದಪ್ಪ ಇರ್ತದೆ, ಅದಕ್ಕೆ ಹೋಗಿ ಅಂಟುಕೊಂಡು ಬರ್ತದೆ. ಅಂಟುಕೊಂಡು ಏನಪ್ಪ ಅಂದರೆ ಸೆಲ್ ಡಿವಿಷನ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಕೋಶ ವಿಭಜನೆ ಹೆಚ್ಚಾಗ್ತದೆ. ಕೋಶ ವಿಭಜನೆ ಆಗಿ ಒಂದು ಕೋಶದಿದ್ದು 10, 15 ಹಿಂಗೆ ಕೋಶ ಏನಪ್ಪ ವಿಭಜನೆ ಆಗಿ ಭ್ರೂಣವನ್ನು ಉತ್ಪಾದಿಸುತ್ತದೆ. ಇದು ಭ್ರೂಣದ ಏನಪ್ಪ ಅಂದರೆ ಮುಂದೇನಾಗ್ತೈತಿ ಮಗು ಆಗಿ ಹುಟ್ಟುತ್ತದೆ. ಇದು ಮಗು ಬರಾಕತೈತಿ. ಮಗು ಹುಟ್ಟಬೇಕಪ್ಪ ಅಂತಂದರೆ ಅದಕ್ಕೆ ಆಹಾರ ಆಯಿತು, ರಕ್ತ ಆಯಿತು, ಎಲ್ಲ ಪೂರೈಕೆ ಮಾಡಬೇಕಲ್ಲವೇ. ಸೊ ಅದಕ್ಕೆ ಏನಪ್ಪ ಅಂದರೆ ಗರ್ಭಕೋಶದ ಏನಪ್ಪ ಅಂದರೆ ಇದು ಒಡಸ್ತರಿ ನೋಡ್ರಿ ಇದು ದಪ್ಪ ಇರ್ತದೆ. ಯಾಕೆ ಅದೇಂತಿ ಪ್ರತಿ ತಿಂಗಳೇನಪ್ಪ ಅಂದರೆ ಇದು ಮಗು ಹುಟ್ಟಬೇಕಪ್ಪ ಅಂದರೆ ಅದಕ್ಕಿಂತ ಆಹಾರ ಆಯಿತು, ರಕ್ತ ಆಯಿತು, ಎಲ್ಲ ಏನಪ್ಪ ಅಂದರೆ ಪೂರೈಕೆ ಮಾಡಿ ಏನಪ್ಪ ಅಂತಂದರೆ ತನ್ನನ್ನು ತಾನೇ ಏನಪ್ಪ ಅಂದರೆ ರೆಡಿ ಮಾಡ್ಕೋತೈತಿ. ಹೌದಲ್ಲೋ, ಇದೆಲ್ಲ ಪೋಷಣೆ ಮಾಡೋದು ಜವಾಬ್ದಾರಿ ಗರ್ಭಕೋಶ ತಗೋತೈತಿ. ಫೈನ್. ಸೊ ಲಾಸ್ಟ್ ಪ್ಯಾರ ನೋಡ್ರಿ ಏನಾಗ್ತದೆ ಅದೇ ಹೇಳಿದ್ದೆವು. ಗರ್ಭ ಒಳಸ ದಪ್ಪ ಮತ್ತು ಬೆಳೆಯುತ್ತಿರುವ ಭ್ರೂಣ ಪೋಷ ಸಾಕಷ್ಟು ರಕ್ತನ ಪೂರೈಸ್ತದೆ. ಕರೆಕ್ಟ್.
ವಿಶೇಷ ಅಂಗಾಂಶದ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತದೆ. ಜರಾಯು ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿದೆ. ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲೆಗಳನ್ನು ಹೊಂದಿದೆ ಮತ್ತು ತಾಯಿಯ ಕಡೆಗಿನ ಭಾಗದಲ್ಲಿ ವಿಲೆಗಳನ್ನು ಸುತ್ತುವರೆದಂತೆ ರಕ್ತಾವಕಾಶಗಳಿವೆ. ಇದು ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸುತ್ತದೆ. ಬೆಳೆಯುತ್ತಿರುವ ಭ್ರೂಣವನ್ನು ತ್ಯಾಜ್ಯ ಪದಾರ್ಥ ಉತ್ಪತ್ತಿ ಮಾಡುತ್ತದೆ. ಅವುಗಳನ್ನು ತಾಯಿಯ ರಕ್ತಕ್ಕೆ ಪ್ಲಾಸೆಂಟಾದ ಮೂಲಕ ವರ್ಗಾಯಿಸಿ ಹೊರಹಾಕಲಾಗುತ್ತದೆ. ಮಗು ತಾಯಿಯ ದೇಹದೊಳಗೆ ಸಂಪೂರ್ಣವಾಗಿ ಬೆಳೆಯಲು ಅಂದಾಜು 9 ತಿಂಗಳು ಕಾಲ ತೆಗೆದುಕೊಳ್ಳುತ್ತದೆ. ಗರ್ಭಕೋಶದ ಸ್ನಾಯುಗಳು ಲಯಬದ್ಧ ಸಂಕೋಚನಗಳ ಫಲವಾಗಿ ಮಗು ಜನಿಸುತ್ತದೆ. ಸೊ ಅದೇ ನೋಡೋಣ. ವಿಶೇಷ ಅಂಗಾಂಶವಾದ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆ ಪಡೆಯುತ್ತದೆ. ಜರಾಯು ತಟ್ಟೆಯಂಥ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿದೆ. ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲೆಗಳನ್ನು ಹೊಂದಿದೆ ಮತ್ತು ತಾಯಿಯ ಕೆಳಗಿನ ಭಾಗದಲ್ಲಿ ವಿಲೆಗಳನ್ನು ಸುತ್ತುವರೆದಂತೆ ರಕ್ತಾವಕಾಶಗಳಿವೆ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಏನಪ್ಪ ಅಂದರೆ 12ನೇ ಕ್ಲಾಸದ ಒಂದು ಡಯಾಗ್ರಾಮ್ ತೊಗೊಂಡಿನು. ಬಿಕಾಸ್ ಇದು ಡೀಪ್ ಕನ್ಸೆಪ್ಟ್ ಆಗಿರೋದು, ಇದು ಈಸಿ ಆಗ್ತದೆ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡೋಕೆ. ನೋಡ್ರಿ, ಇದು ಭ್ರೂಣ, ಇದಕ್ಕೆ ಜರಾಯು ಅಥವಾ ಪ್ಲಾಸೆಂಟಾ ಅಂತಲೂ ಕೂಡ ಕರಿತೀವಿ. ಸೊ ಅವ್ರೇನಂದಾರು, ಇದು ವಿಶೇಷ ಅಂಗಾಂಶವಾದ ಜರಾಯುವಿನ ಮೂಲಕ ಭ್ರೂಣವು ಏನಪ್ಪ ಅಂತಂದ್ರೆ ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುತ್ತದೆ. ಆಮೇಲೆ ಇದು ಪ್ಲಾಸೆಂಟ್ ಅಥವಾ ಜರಾಯು ವಿಶೇಷ ಅಂಗಾಂಶವಾಗಿದ್ದು ಇದು ಏನಪ್ಪ ಅಂದರೆ ಗರ್ಭಕೋಶದಲ್ಲಿ ಏನಪ್ಪ ಅಂತಂದ್ರೆ ಹುದುಗಿಕೊಂಡಿದೆ ಅಥವಾ ಸಿಕ್ಕಾಕೊಂಡಿದೆ ಅಂತ ಹೇಳಬಹುದು. ಅಲ್ಲೇ ಅದರ ಪ್ಲೇಸ್ ಐತೆ ಅಂತ ಹೇಳ್ತೀವಿ. ಆಮೇಲೆ ಈ ಜರಾಯು ಏನಪ್ಪ ಅಂತಂದ್ರೆ ಗರ್ಭಕೋಶದ ಮೇಲೆ ಸ್ವಲ್ಪ ಏನಪ್ಪ ಅಂದರೆ ವಿಲಾಯ್ಗಳನ್ನು ಹೊಂದಿದೆ ಹೌದಲ್ಲ. ಇದೆಲ್ಲ ಏನಪ್ಪ ಅಂದರೆ ವಿಲಾಯ್ಗಳು ಅಂತ ಕರಿತೀವಿ. ಅದೇ ರೀತಿ ಕೆಳಗೆ ಹೋಗಿದ್ದಂತ ಅದು ನಾವು ಏನು ಕಾಣ್ತೀವಪ್ಪ ಅಂದರೆ ರಕ್ತಾವಕಾಶಗಳು ಅಂದರೆ ಬ್ಲಡ್ ವೆಸಲ್ಸ್ ಅದ ಕಾಣ್ತೀವಿ. ಸೊ ವಿಲಾಯ್ಗಳು, ಇದು ರಕ್ತಾವಕಾಶಗಳು. ಓಕೆ, ಸೊ ಇವೆಲ್ಲ ಕೂಡಿ ಏನಪ್ಪ ಅಂತಂದ್ರೆ ಜರಾಯು ಅಥವಾ ಪ್ಲಾಸೆಂಟಾ ಅನ್ನು ಕೂಡ ಕರಿತೀವಿ. ಎರಡೂ ಸೇಮ, ಜರಾಯು ಪ್ಲಾಸೆಂಟಾ ಅಂದ್ರೆ ಒಂದು. ನೆಕ್ಸ್ಟ್, ಇದು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸುತ್ತದೆ. ಬೆಳೆಯುತ್ತಿರುವ ಭ್ರೂಣ ತ್ಯಾಜ್ಯ ಪದಾರ್ಥ ಉತ್ಪತ್ತಿ ಮಾಡುತ್ತದೆ. ಅವುಗಳನ್ನು ತಾಯಿಯ ರಕ್ತಕ್ಕೆ ಪ್ಲಾಸೆಂಟಾದ ಮೂಲಕ ವರ್ಗಾಯಿಸಿ ಹೊರಹಾಕಲಾಗುತ್ತದೆ. ಪ್ಲಾಸೆಂಟಾ ಅಂತಂದರೆ ಜಸ್ಟ್ ಕನ್ಫ್ಯೂಸಿಂಗ್ ಅವ್ರು ಕೊಟ್ಟಾರು, ಬಟ್ ಜರಾಯು ಮತ್ತು ಪ್ಲಾಸೆಂಟಾ ಸೇಮ್. ಇಂಗ್ಲೀಷ್ನಲ್ಲಿ ಜರಾಯುಗೆ ಪ್ಲಾಸೆಂಟಾ ಅಂತಲೇ ಕರೀತಾರೆ. ಮೂಲಕ ವರ್ಗಾಯಿಸಿ ಹೊರಹಾಕಲಾಗುತ್ತದೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆದ ಉಪಯೋಗ ಏನಪ್ಪ ಅಂತಂದರೆ ಪ್ಲಾಸೆಂಟಾ ಅಥವಾ ಜರಾಯುವಿನ ಇದೇನು ಮಾಡ್ತಿದ್ದು ಜರಾಯು ಇದೇನಪ್ಪ ಅಂತಂತಂದ್ರೆ ಮಗುವಿಗೆ ಅಥವಾ ಭ್ರೂಣಗೆ ಈಗೆಲ್ಲ ಬಡಿಬೇಕಪ್ಪ ಅಂದರೆ ಎಲ್ಲ ಏನಪ್ಪ ಅಂದ್ರೆ ಅದಕ್ಕೆ ಏನೇನು ಪೋಷಕಾಂಶ ಎಲ್ಲ ಪ್ರೊವೈಡ್ ಮಾಡಬೇಕಲ್ಲ, ಅದಕ್ಕಾಗಿ ಏನು ಮಾಡ್ತೀವಿ, ಇದು ಪ್ಲಾಸೆಂಟಾ ಅಥವಾ ಜರಾಯು ಏನಪ್ಪ ಅಂತಂದ್ರೆ ಅದಕ್ಕೆ ಭ್ರೂಣಕ್ಕೆ ಬೇಕಾಗಿರುವಂತಹ ಪೋಷಕಾಂಶ ಇರಲಿ, ಆಕ್ಸಿಜನ್ ಇರಲಿ, ಗ್ಲೂಕೋಸ್ ಇರಲಿ, ಅದು ಏನಪ್ಪ ಅಂದರೆ ತಾಯಿಯ ಏನಪ್ಪ ಅಂದರೆ ರಕ್ತದ ಮುಖಾಂತರವಾಗಿ ಜರಾಯು ಏನಪ್ಪ ಅಂದರೆ ಭ್ರೂಣಿಗೆ ತಲುಪಿಸ್ತದೆ. ಅದೇ ರೀತಿ ಏನಪ್ಪ ಅಂತಂದರೆ ಅದೇನಪ್ಪ ಅಂದರೆ ಅದರ ಪೋಷಣೆಯನ್ನು ಕೂಡ ಮಾಡ್ತದೆ. ಅದೇ ರೀತಿ ಭ್ರೂಣ ಏನಾದರೂ ಒಂದು ವೇಳೆಪ್ಪ ಅಂತಂದ್ರೆ ತ್ಯಾಜ್ಯ ಪದಾರ್ಥ ಉತ್ಪಾದಿಸಿದಲ್ಲಿ ಅದನ್ನೂ ಸಹ ಏನಪ್ಪ ಅಂದರೆ ಜರಾಯು ಏನಪ್ಪ ಅಂತಂದ್ರೆ ಅದರ ಮುಖಾಂತರ ಏನಪ್ಪ ಅಂದ್ರೆ ತಾಯಿಯ ರಕ್ತದಿಂದ ಹೊರ ಹಾಕುವಂಥ ಏನಪ್ಪ ಅಂದರೆ ಕಾರ್ಯನೂ ಕೂಡ ಜರಾಯು ಮಾಡ್ತದೆ. ಅಂಡರ್ಸ್ಟುಡ್? ಸೊ ಅದೇನಪ್ಪ ಅಂತಂದ್ರೆ ಅದು ಮಹತ್ವದ ಕಾರ್ಯ ಅದು, ಹೌದಾ? ಸೊ ಈ ರೀತಿ ಜರಾಯು ಮಾಡ್ತೈತಪ್ಪ ಅಂದರೆ ಭ್ರೂಣದ ಒಂದು ಏನಪ್ಪ ಅಂತಂದರೆ ಸಂಪೂರ್ಣ ಏನಪ್ಪ ಅಂತಂದರೆ ಸಮೃದ್ಧಿ ಇರಲಿ ಅಥವಾ ಸಂಪೂರ್ಣವಾದಂತಹ ಬೆಳವಣಿಗೆ ಕಾರಣವಾಗಿರ್ತದೆ. ಸೊ ನೆಕ್ಸ್ಟ್ ನೋಡ್ರಿ, ಅವುಗಳನ್ನು ತಾಯಿ ರಕ್ತಕ್ಕೆ ಪ್ಲಾಸೆಂಟಾ ಮೂಲಕ ವರ್ಗಾಯಿಸಿ ಹೊರಹಾಕಲು ಅದೇ ಹೇಳಿದ್ದೆ. ಮಗು ತಾಯಿ ದೇಹದಲ್ಲಿ ಸಂಪೂರ್ಣ ಬೆಳೆಯಲು ಅಂದಾಜು 9 ತಿಂಗಳ ಕಾಲ ತೆಗೆದುಕೊಂಡು ಗರ್ಭಕೋಶ ಸ್ನಾಯುಗಳ ಲಯಬದ್ಧ ಸಂಕೋಚನ ಫಲವಾಗಿ ಮಗು ಜನಿಸುತ್ತದೆ. ಅಂದರೆ ಏನಪ್ಪ ಅಂತಂದ್ರೆ ಇದು ಭ್ರೂಣ ಏನೈತಲ್ಲ ಗರ್ಭಕೋಶನಲ್ಲಿ ಅದೇನಪ್ಪ ಅಂತಂದ್ರೆ ಮಿನಿಮಮ್ ಅದಕ್ಕೆ ಎಷ್ಟಪ್ಪ ಅಂದರೆ 9 ತಿಂಗಳು ಬೇಕು. ಇದೆಲ್ಲ ಏನಪ್ಪ ಭ್ರೂಣ ಆಗಿ ಅದೇಂತಿ ಜೀವಕೋಶ ಅದೇಂತಿ ಕೋಶ ವಿಭಜನೆಗೆ ಹೋಗಿ ಭ್ರೂಣ ಆಗಿ ಅದೆಲ್ಲ ಏನಪ್ಪ ಅಂದರೆ ಒಂದು ಕಂಪ್ಲೀಟ್ ಮಗು ಅಥವಾ ಮಗಳಾಗಿ 9 ತಿಂಗಳು ಏನಪ್ಪ ಅಂದರೆ ಮಿನಿಮಮ್ ಬೇಕು ಅದಕ್ಕೆ. ಅದಾದಮೇಲೆ ಏನಪ್ಪ ಅಂದರೆ ಗರ್ಭಕೋಶ ಏನಪ್ಪ ಅಂತಂದ್ರೆ ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿ ಅಥವಾ ಸಂಕುಚನಕ್ಕೆ ಅಂತ ಒಳಪಡುತ್ತವೆ. ಸಂಕುಚನಪ್ಪ ಅಂತಂದ್ರೆ ಇವು ಗರ್ಭಕೋಶಗಳು ಇದೇನು ಭ್ರೂಣ ಫುಲ್ಲಿ ಏನಪ್ಪ ಅಂದರೆ ಡೆವಲಪ್ ಆದಾಗ ಇವೇನಪ್ಪ ಅಂದರೆ ಗರ್ಭಕೋಶಗಳು ಅದಕ್ಕಿಂತ ಪುಷ್ ಕೊಟ್ಟಾದ್ಮೇಲೆ ಏನಂತ ಭ್ರೂಣ ಏನಪ್ಪ ಅಂದರೆ ಯೋನಿ ಮುಖಾಂತರ ಹೊರಗೆ ಬರ್ತದೆ. ಇದು ಈ ರೀತಿಯಿಂದ ಮಗು ಜನಿಸುತ್ತದೆ. ಸೊ ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.